ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೈ ಶಾಸಕ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಎದುರಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ವಿನಯ್ ಕುಲಕರ್ಣಿ ಹಾಜರಾಗಿದ್ದಾರೆ. ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್, ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೈ ಶಾಸಕ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಎದುರಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ವಿನಯ್ ಹಾಜರಾಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ವಿನಯ್ ಹಾಜರಾಗಿದ್ದು, ವಿನಯ್ ಸೇರಿದಂತೆ 17 ಅಪರಾಧಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ವಿನಯ್ಗೆ ಜೀವಾವಧಿ ಶಿಕ್ಷೆಯಾಗುತ್ತಾ ಅಥವಾ ಜೀವಿತಾವಧಿ ಶಿಕ್ಷೆಯಾಗುತ್ತಾ ಎನ್ನುವಂತಹ ಕಾತುರತೆ ಇರುವಂತದ್ದು. ಹಿಂದೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಹೊರಬರಲಿದೆ. ಜನಪ್ರತಿನಿಧಿಗಳ ಕೋರ್ಟ್ನತ್ತ ಕರ್ನಾಟಕದ ಚಿತ್ತ ಇದೆ. ವಿನಯ್ ಸೇರಿದಂತೆ 17 ಮಂದಿಗೆ ಶಿಕ್ಷೆಯ ಪ್ರಮಾಣ ಇಂದು ಪ್ರಕಟವಾಗಲಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರದ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು. ಆ ಅನುಮಾನದಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂತದ್ದು, ದೋಷಿ ಅಂತ ಕೋರ್ಟ್ ಕೂಡ ತೀರ್ಪನ್ನ ನೀಡಿರುವಂತದ್ದು. ಆದರೆ ನಿನ್ನೆ ಶಿಕ್ಷೆಯ ಪ್ರಮಾಣ ಪ್ರಕಟಣೆ ಆಗಬೇಕಾಗಿತ್ತು. ಆದರೆ ಎಲ್ಲ ಅಪರಾಧಿಗಳ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿದ ನಂತರ ಇಂದು ಆ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಕೈ ಶಾಸಕ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಎದುರಾಗಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳು ಕೂಡ ಈಗಾಗಲೇ ಕೋರ್ಟ್ಗೆ ಹಾಜರಾಗಿರುವಂತದ್ದು. ನಗರ ಸಿವಿಲ್ ನ್ಯಾಯಾಲಯಗಳ ಸಂಕೀರ್ಣ ಬೆಂಗಳೂರು ಈಗಾಗಲೇ ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ಗೆ ಎಂಟ್ರಿ ಆಗಿದ್ದಾರೆ. ಹಾಗಾದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗುತ್ತಾ ಅಥವಾ ಜೀವಿತಾವಧಿ ಶಿಕ್ಷೆಯಾಗುತ್ತಾ ಎನ್ನುವಂತಹ ಕಾತುರತೆ ಇರುವಂತದ್ದು. ಹಿಂದೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಕೂಡ ಹೊರಬೀಳಲಿದೆ. ಸಂತೋಷ್ ಗಜಾನನ ಭಟ್ ಅವರ ನೇತೃತ್ವದಲ್ಲಿ ದೋಷಿ ಅಂತ ತೀರ್ಪನ್ನ ನೀಡಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. 17 ಮಂದಿ ಆರೋಪಿಗಳಿದ್ದಾರೆ, ವಿನಯ್ ಕುಲಕರ್ಣಿ ಅವರು ಸೇರಿದಂತೆ. ಹಾಗಾದ್ರೆ ಯಾರ್ಯಾರ ಪಾತ್ರ ಎಷ್ಟೆಷ್ಟಿರುತ್ತದೆ, ಯಾರ್ಯಾರ ತಪ್ಪು ಹೇಗಿರುತ್ತೆ ಅನ್ನೋದರ ಮೇಲೆ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಕುಟುಂಬಸ್ಥರನ್ನ ಭೇಟಿಯಾದ ಅಪರಾಧಿಗಳು ಕೋರ್ಟ್ ಆವರಣದಲ್ಲೇ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ಕುಟುಂಬಸ್ಥರ ಭೇಟಿಗೆ ಜೈಲು ಸಿಬ್ಬಂದಿಗಳು ಅವಕಾಶವನ್ನ ಕೂಡ ನೀಡಿದ್ದಾರೆ. ಅಪರಾಧಿಯ ಭೇಟಿಯ ವೇಳೆ ಕುಟುಂಬಸ್ಥರು ಗೋಳಾಡಿದ್ದಾರೆ. ಅಪರಾಧಿಯ ಜೊತೆ ಮಾತನಾಡುತ್ತಾ ಕುಟುಂಬ ಕಣ್ಣೀರು ಹಾಕಿದೆ. ಚಿಕ್ಕ ಮಕ್ಕಳನ್ನು ಕೂಡ ಕರೆತಂದಿರತಕ್ಕಂತ ಕುಟುಂಬಸ್ಥರು. ನಿನ್ನೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ನ್ಯಾಯಾಲಯದ ಸೂಚನೆಯ ಮೇರೆಗೆ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಭೇಟಿ ಮಾಡೋಕೆ ಅವಕಾಶ ಇದೆ ಆ ರೀತಿಯಾಗಿ ಭೇಟಿಯನ್ನ ಮಾಡೋಕೆ ಅವಕಾಶವನ್ನ ಕೂಡ ನೀಡಿದ್ರು ಸಂತೋಷ್ ಗಜಾನನ ಭಟ್ ಅವರು. ಹೀಗಾಗಿ ಕುಟುಂಬಸ್ಥರನ್ನ ಅಪರಾಧಿಗಳು ಭೇಟಿಯಾಗಿದ್ದಾರೆ. ಕೋರ್ಟ್ ಆವರಣದಲ್ಲೇ ಕುಟುಂಬಸ್ಥರನ್ನ ಭೇಟಿಯಾಗಿರುವಂತದ್ದು. ಇನ್ನು ಕುಟುಂಬಸ್ಥರ ಭೇಟಿಗೆ ಜೈಲು ಸಿಬ್ಬಂದಿಗಳು ಅವಕಾಶವನ್ನ ಕೂಡ ಮಾಡಿಕೊಟ್ಟಿರುವಂತದ್ದು. ಅಪರಾಧಿಗಳ ಭೇಟಿಯ ವೇಳೆ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರಂತೆ. ಅಪರಾಧಿ ಜೊತೆ ಮಾತನಾಡುತ್ತಾ ಇಡೀ ಕುಟುಂಬವೇ ಕಣ್ಣೀರ ಹಾಕಿದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳ ತಂದೆಯರು ಕೂಡ ಆ ಒಂದು ಅಪರಾಧಿಗಳ ಪಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಆ ಚಿಕ್ಕ ಮಕ್ಕಳನ್ನ ಕೂಡ ಕೋರ್ಟ್ ಹಾಲ್ಗೆ ಕರೆತಂದಿರ್ತಕ್ಕಂಥ ಕುಟುಂಬಸ್ಥರು ಚಿಕ್ಕ ಮಕ್ಕಳ ಮುಂದೆಯೇ ಕಣ್ಣೀರನ್ನ ಹಾಕಿರುವಂಥದ್ದು. ಚಿಕ್ಕ ಮಕ್ಕಳು ಕೂಡ ಕಣ್ಣೀರನ್ನ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಈಗಾಗಲೇ ನ್ಯಾಯಾಲಯ ತೀರ್ಪನ್ನ ಕೂಡ ನೀಡಿದೆ. ಈ ತೀರ್ಪಿನ ಅನುಸಾರವಾಗಿ ಇಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಎಲ್ಲಾ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ಕೋರ್ಟ್ ಹಾಲ್ಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವ್ಯಾವ ಅಪರಾಧಿಗೆ ಎಷ್ಟೆಷ್ಟು ವರ್ಷಗಳ ಒಂದು ಪ್ರಮಾಣ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಲಾಗುತ್ತೆ. ವಿನಯ್ ಕುಲಕರ್ಣಿ ಅವರು ಕೂಡ ಇದರಲ್ಲಿ ಅಪರಾಧಿ ಪಟ್ಟದಲ್ಲಿರುವಂತದ್ದು. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ವರ್ಷಗಳ ಸುದೀರ್ಘವಾದಂತಹ ವಿಚಾರಣೆ ಮತ್ತು ತನಿಖೆಯ ನಂತರ ಸಂತೋಷ್ ಗಜಾನನ ಭಟ್ ಅವರಿದ್ದಂತಹ ಪೀಠ ಒಂದು ಮಹತ್ವದ ತೀರ್ಪನ್ನ ಕೂಡ ನೀಡಿರುವಂತದ್ದು. 10 ವರ್ಷಗಳ ಒಂದು ವಿಚಾರಣೆ ಇದು. ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿರ್ತಕ್ಕಂಥ ವಿನಯ್ಗೆ ಫುಲ್ ನಡುಕ ಶುರುವಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಆಗಮಿಸಿದ್ದಾರೆ ಈಗಾಗಲೇ ನ್ಯಾಯಾಧೀಶರು. ಮಧ್ಯಾಹ್ನ 12:30ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಲಿದೆ ನ್ಯಾಯಾಲಯ.
ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಆರೋಪಿಗಳೇನಿದ್ದಾರೆ ಪರಪ್ಪನ ಅಗ್ರಹಾರದಿಂದ ಕೋರ್ಟ್ಗೆ ಹಾಲ್ಗೆ ಆಗಮಿಸಿರುವಂತದ್ದು. ಜಡ್ಜ್ ಕೂಡ ಆಗಮಿಸಿದ್ದಾರೆ ಕೋರ್ಟ್ಗೆ. ಮಧ್ಯಾಹ್ನ 12:30 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಯೊಬ್ಬ ಆರೋಪಿಯ ಶಿಕ್ಷೆಯ ಪ್ರಮಾಣ ಪ್ರಕಟಣೆ ಆಗಲಿದೆ. ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಲಿದೆ ನ್ಯಾಯಾಲಯ. ಈಗಾಗಲೇ ಸಂತೋಷ್ ಗಜಾನನ ಭಟ್ ಅವರು ಕೂಡ ವರ್ಗಾವಣೆಯಾಗಿದ್ದಾರೆ ಒಂದು ದಿನದ ಮುಂಚೆಯೇ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಈಗಾಗಲೇ ಜಡ್ಜ್ ಕೂಡ ಆಗಮಿಸಿದ್ದಾರೆ. 12:30ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಲಿದೆ ನ್ಯಾಯಾಲಯ. ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬ ಅಪರಾಧಿಗಳು ಕೂಡ ತಮ್ಮ ಪರಿಸ್ಥಿತಿ ಏನಿದೆ, ಕುಟುಂಬದ ಸ್ಥಿತಿಗತಿ ಏನಿದೆ, ಇದರ ಕುರಿತಾಗಿಯೂ ಕೂಡ ಮಾತನಾಡಿರುವಂಥದ್ದು. ಈಗಷ್ಟೇ ಮದುವೆ ಆಗಿದ್ದೀನಿ, ಈಗಷ್ಟೇ ಮಕ್ಕಳಾಗಿದೆ ಎನ್ನುವಂತಹ ಒಂದಷ್ಟು ಏನು ಅವರ ಪರಿಸ್ಥಿತಿ ಇತ್ತು, ಕುಟುಂಬದ ಸ್ಥಿತಿಗತಿ ಇತ್ತು, ಅದೆಲ್ಲವನ್ನ ಕೂಡ ಕೋರ್ಟ್ ಮುಂದೆ ಇಟ್ಟಿರುವಂಥದ್ದು ನಿನ್ನೆ. ಈ ಒಂದು ಅಂದ್ರೆ ಕುಟುಂಬದ ಸ್ಥಿತಿಗತಿ ನೋಡಿ, ಹಾಗೆ ಇವರು ಮಾಡಿರ್ತಕ್ಕಂಥ ತಪ್ಪಿನ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಯಾವ ಒಂದು ಶಿಕ್ಷೆಯನ್ನ ಕೊಡಲಿದೆ, ಶಿಕ್ಷೆಯ ಪ್ರಮಾಣ ಎಷ್ಟಿರಲಿದೆ ಅನ್ನೋದರ ಮೇಲೆ ಇಡೀ ಕರ್ನಾಟಕದ ಚಿತ್ತ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪರಾಧಿಗಳನ್ನ ಈಗಾಗಲೇ ಕುಟುಂಬಸ್ಥರು ಕೂಡ ಭೇಟಿ ಮಾಡಿದ್ದಾರೆ. ಅವರು ಕೂಡ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಟೆನ್ಷನ್ ಅಲ್ಲೇ ಇರುವಂಥದ್ದು. ಎಷ್ಟು ವರ್ಷ ಜೈಲಲ್ಲಿ ಇರಬೇಕಾಗುತ್ತೋ, ಎಷ್ಟು ವರ್ಷ ಈ ರೀತಿಯ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೋ. ನೋಡಿ, ಇಡೀ ರಾತ್ರಿ ವಿನಯ್ ಕುಲಕರ್ಣಿ ಅವರು ಯಾರೊಂದಿಗೂ ಕೂಡ ಮಾತನಾಡಿಲ್ಲ, ಏನಿಲ್ಲ, ನಿದ್ದೆ ಕೂಡ ಮಾಡಿಲ್ಲ, ಮೌನಕ್ಕೆ ಜಾರಿದ್ದಾರೆ. ಒಟ್ಟಾರೆಯಾಗಿ ಆ ಪ್ರಾಯಶ್ಚಿತ್ತ ಅನ್ನೋದಿದೆಯಲ್ಲ, ಆ ಪ್ರಾಯಶ್ಚಿತ್ತ ಕಣ್ಣೀರನ್ನ ಹಾಕಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಆರೋಪಿಗಳಿಗೂ ಕೂಡ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡಲಿದೆ ನ್ಯಾಯಾಲಯ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ಅಪರಾಧಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು, ಹಾಗೆ ಜಡ್ಜ್ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಕುರಿತಂತೆ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯದ ಮಟ್ಟಿಗೆ? ಖಂಡಿತ ಕಾವ್ಯ, ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಾಗಲೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ 17 ಜನರಿಗೆ ತಮ್ಮ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ಇವತ್ತು ಶಿಕ್ಷೆಯ ಪ್ರಮಾಣ ಅಂದ್ರೆ 17 ಜನ ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವಂತ ವಿಚಾರವಾಗಿ ಮಹತ್ವದಾಗಿರ್ತಕ್ಕಂಥ ಒಂದು ತೀರ್ಪನ್ನ ಕೊಡುತ್ತೆ. ಈಗಾಗಲೇ ಕೋರ್ಟಿನ ಆವರಣದಲ್ಲಿ ಅಪರಾಧಿಗಳು ಕೂಡ ಬಂದಿರುವಂತದ್ದು. ಅಪರಾಧಿಗಳ ಜೊತೆಗೆ ಏನು ಪ್ರಮುಖವಾಗಿ ಅಪರಾಧಿಗಳಿಗೆ ತಮ್ಮ ಒಂದು ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಈ ನ್ಯಾಯಾಲಯ ಕೂಡ ಒಂದು ಅವಕಾಶನ ಕೊಟ್ಟಿರುವಂತದ್ದು. ಇದಾಗಲೇ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಕೂಡ ತಮ್ಮ ಒಂದು ಕುಟುಂಬಸ್ಥರ ಜೊತೆ ನೋಡಿ ಒಂದಷ್ಟು ಕಣ್ಣೀರಾಗ್ತಿರುವಂತದ್ದು ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಒಂದು ಕಡೆ ಏನು 12:30ಕ್ಕೆ ಏನು ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವಂತ ಒಂದು ಸ್ಪಷ್ಟತೆ ಗೊತ್ತಾಗ್ಲಿದೆ. ಹೀಗಾಗಿ ಕೋರ್ಟ್ ಆವರಣದಲ್ಲಿ ತಮ್ಮ ಒಂದು ಸಂಬಂಧಿಕರನ್ನ ನೆನೆಸ್ಕೊಂಡು ಎಲ್ಲರೂ ಕೂಡ ಗದ್ದಾಗಿದ್ದಾರಾಗಿದ್ದಾರೆ. ಕೆಲವೊಂದಷ್ಟು ಆತಂಕ ಕೂಡ ಅಲ್ಲಿ ಪರಿಸ್ಥಿತಿ ಎಡೆ ಮಾಡಿಕೊಟ್ಟಿರುವಂತದ್ದು. ಇನ್ನೊಂದು ಏನು ಈ ಒಂದು ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಕೂಡ ಏನು ಕೋರ್ಟ್ನ ಆವರಣದಲ್ಲಿ ಆಗಮಿಸಿರುವಂತದ್ದು. ಇದೆಲ್ಲವೂ ಒಂದ್ ಕಡೆ ಆದ್ರೆ, ಒಂದು ಕಡೆ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರು ಏನು ಈ ಒಂದು ಪರಿಸ್ಥಿತಿಯಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಕುಟುಂಬರನ್ನ ನೆನೆಸ್ಕೊಂಡು ಬಹಳ ಒಂದಷ್ಟು ಆತಂಕಕ್ಕೆ ಮತ್ತು ಒಂದಷ್ಟು ಗದ್ದಾಗಿತರಾಗಿ ಅಲ್ಲಿ ಮಾತನಾಡ್ತಿರುವಂತದ್ದು ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಈ ಒಂದು ವಿಚಾರದ ಏನು ಯೋಗೇಶ್ ಕೂಡ ಒಂದು ಹತ್ಯೆ ಪ್ರಕರಣದಲ್ಲಿ ಈ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಇದಾಗಲೇ 2 ಬಾರಿ ಜೈಲಿಗೆ ಹೋಗಿದ್ರು. ಆದ್ರೆ ಫೆಬ್ರವರಿ 28ನೇ ತಾರೀಕು ಜಮೀನಿನ ಮೇಲೆ ರಿಲೀಸ್ ಆಗಿದ್ರು. ಆದ್ರೆ ಮತ್ತೆ ಇದೀಗ ಏನು ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರನ್ನ ಆರೋಪಿ ಎಂದು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿತ್ತು. ಆದ್ರೂ ಏನು ಇವತ್ತು ಪ್ರಮುಖವಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆರೋಪಿಗಳನ್ನು ಸೇರಿ ಎಷ್ಟೆಷ್ಟು ಪ್ರಮಾಣ ಶಿಕ್ಷೆ ಅಂತ ಬಹಳ ಸ್ಪಷ್ಟತೆಯಿಂದ ಒಂದು ತೀರ್ಪನ್ನ ಕೊಡಲಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಸಹಜವಾಗಿ ಆತಂಕದಿಂದ ತಮ್ಮ ಒಂದು ಕುಟುಂಬಸ್ಥರನ್ನ ಭೇಟಿ ಮಾಡಿ ತಮ್ಮ ಒಂದು ಅಳಲು ಮತ್ತು ತಮ್ಮ ಒಂದು ಆತಂಕನ ತೋರ್ಪಡಿಸಿಕೊಳ್ತಿರುವಂತದ್ದು ಅಲ್ಲಿ ಗೊತ್ತಾಗ್ತಿರುವಂತದ್ದು. ಇನ್ನೇನು ನ್ಯಾಯಾಧೀಶರು ಕೂಡ ಏನು ಪ್ರಮುಖವಾಗಿ ಕೋರ್ಟ್ನ ಬಳಿ ಆಗಮಿಸ್ತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣ ಕೂಡ ಏನು ತೀರ್ಪು ಕೂಡ ಪ್ರಕಟ ಆಗಿದೆ ಕಾವ್ಯ. ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.